ಹಾಯ್ ಎವ್ರಿವನ್. ನನ್ನ ಚಾನಲ್ಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಇಂದಿನ ಈ ಒಂದು ವಿಡಿಯೋದಲ್ಲಿ 6ನೇ ತರಗತಿ ಕಲಿಕಾ ಬಲವರ್ಧನೆ ಹಿಂದಿ ವಿಷಯದ ಛಾತ್ರ ಗತಿವಿಧಿ ಪುಸ್ತಕದಲ್ಲಿ ಬರುವಂಥ 3ನೇ ಸೀಖನೆ ಕಾ ಪ್ರತಿಫಲ 3ರಲ್ಲಿ ಬರುವಂಥ ಚಟುವಟಿಕೆಗಳ ಉತ್ತರಗಳನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದು ಹಿಂದಿನ ನನ್ನ ವಿಡಿಯೋಗಳಲ್ಲಿ 1 ಮತ್ತು 2ನೇ ಸೀಖನೆ ಕಾ ಪ್ರತಿಫಲ ಬಗ್ಗೆ ಚಟುವಟಿಕೆಗಳ ಉತ್ತರಗಳನ್ನ ವಿವರಣೆ ನೀಡಿದ್ದೇನೆ. ಸೊ ಈ ಒಂದು ಚಾನಲ್ನ ತಾವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ವಿದ್ಯಾರ್ಥಿಗಳೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಹೊಡೆದ್ರ ಮೂಲಕ ಹೀಗೆ ನನ್ನ ಮುಂದಿನ ವಿಡಿಯೋಗಳನ್ನು ಕೂಡ ತಾವು ವೀಕ್ಷಣೆಯನ್ನು ಮಾಡ್ಬೋದು ಅಂತ ಹೇಳ್ತಾ ಇಂದಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೀಖನೆ ಕಾ ಪ್ರತಿಫಲ 3 ನೋಡ್ರಿ. ವ್ಯಂಜನ और ಸ್ವರ ಮಾತ್ರಾओं से ಶಬ್ದ बनाते हैं. ವ್ಯಂಜನ ಮತ್ತು ಸ್ವರಗಳಿಂದ ಮಾತ್ರಾಯ ಶಬ್ದಗಳನ್ನ ಏನು ಮಾಡ್ತಾರೆ, ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಬನಾತೆ ಹೈ ಬರೀತಾರೆ. ಗತಿವಿಧಿ 1 ಆ ದಿಂದ ಓ ಮಾತ್ರ ಸಿಕ್ಕೆ ಅಂತಿದೆ. ಆದಿಂದ ಓ ಮಾತ್ರ ಶಬ್ದಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಮಾತ್ರಾओंके इस चार्ट में ध्यान से पढ़िए और समझिए. ಮಾತ್ರ ಶಬ್ದಗಳನ್ನು ಇಲ್ಲಿ ಈ ಒಂದು ಚಾರ್ಟ್ದಲ್ಲಿನ ಮಾತ್ರಾಗಳನ್ನು ನೋಡಬೇಕು. ಈ ಕಡೆ ಸ್ವರಗಳನ್ನು ಕೊಟ್ಟಿದ್ದಾರೆ. ಆ ಸ್ವರಗಳಿಗೆ ಸಂಬಂಧಿಸಿದಂಥ ಮಾತ್ರಾಗಳನ್ನ ಕೊಟ್ಟಿದ್ದಾರೆ. ಅ ಮಾತ್ರ ನಹಿ ಹೋತಿ. ಅಕ್ಕೆ ಮಾತ್ರ ಇರೋದಿಲ್ಲ. ಆದ್ ಕೊಟ್ಟಿದ್ದಾರೆ, ಈದ್ ಕೊಟ್ಟಿದ್ದಾರೆ, ದೊಡ್ಡ ಈದ್ ಕೊಟ್ಟಿದ್ದಾರೆ, ಊದ್ ಕೊಟ್ಟಿದ್ದಾರೆ. ಹೀಗೆ ಅವವರೆಗೂ ಹಾವರೆಗೂ ಮಾತ್ರಾಗಳನ್ನ ಕೊಟ್ಟಿದ್ದಾರೆ. ಈ ಕಡೆ ವ್ಯಂಜನ ಮತ್ತು ಸ್ವರಗಳನ್ನು ಕೂಡಿಸಿ ಹೇಗೆ ಅದು ಭಾರ ಕಡಿ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಕ ಪ್ಲಸ್ ಅ ಕೂಡಿದರೆ ಖ, ನೆಕ್ಸ್ಟ್ ಕ ಪ್ಲಸ್ ಆ ಮಾತ್ರ ಕೂಡಿಸಿದ್ರೆ ಕ ಆಗುತ್ತೆ. ನೆಕ್ಸ್ಟ್ ಕ ಪ್ಲಸ್ ಇ ಕೂಡಿಸಿದ್ರೆ ಖಿ. ಹಿಂಗೆ ಏನು ಮಾಡಿದಾರೆ ಅಂದ್ರೆ ಕಮ್ ಕಹ ಮಟ್ಕ ಮಾತ್ರ ಸಹಾಯದಿಂದ ಭಾರ ಕಡಿಗಳನ್ನ ಹೇಗೆ ಬರೀಬಹುದು ಎಂಬುದನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ ಚಾರ್ಟನ್ನು ಸರಿಯಾಗಿ ವಿದ್ಯಾರ್ಥಿಗಳು ಏನು ಮಾಡಿದ್ರೆ ಸರಿಯಾಗಿ ನೋಡಿಕೊಂಡ್ರೆ ಏನಾಗುತ್ತೆ ಅಂದ್ರೆ ಅವರು ಸರಿಯಾಗಿ ಹಿಂದಿಯನ್ನು ಓದೋಕ್ಕೆ ಅನುಕೂಲ ಆಗುತ್ತೆ ಅಂತ ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ಸ್ವರಾಕ್ಷರೋं को उसके ಮಾತ್ರ ಸೆ ಮಿಲಾಯಿ ಅಂತ ಕೇಳಿದ್ದಾರೆ. ಸ್ವರಗಳು ಕೊಟ್ಟಿದ್ದಾರೆ. ಇಲ್ಲಿ ಅವುಗಳ ಮಾತ್ರಗಳೊಂದಿಗೆ ಏನು ಮಾಡಬೇಕು, ಅವುಗಳನ್ನು ಸರಿಯಾಗಿ ಹೊಂದಿಸಬೇಕು. ಈ ಚಾರ್ಟ್ ನೋಡಿ ನೀವು ಹೊಂದಿಸಿದ್ರೂ ಕೂಡ ಏನಾಗುತ್ತೆ, ಸರಿಯಾಗುತ್ತೆ. ಇಲ್ಲಿ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಈ ಚಾರ್ಟನ್ನು ನೋಡಿ ನೀವೇನು ಮಾಡಿರಿ, ಹೊಂದಿಸ್ರಿ. ಇಲ್ಲಿ ಸ್ವರಗಳನ್ನ ಕೊಟ್ಟಿದ್ದಾರೆ, ಅದರ ಮಾತ್ರಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಅವುಗಳನ್ನ ಸರಿಯಾಗಿ ಹೊಂದಿಸ್ರಿ. ನೆಕ್ಸ್ಟ್ ನಿಮ್ನಲಿಖಿತ ಸ್ವರೋं के लिए ಉಚಿತ ಮಾತ್ರಾವು ಲಿಖಿ. ಕೊಟ್ಟಂಥ ಸ್ವರಗಳಿಗೆ ಮಾತ್ರಗಳನ್ನ ಹಾಕಿ ಅಂದಿದ್ದಾರೆ. ಆ ಮಾತ್ರ ಕೊಟ್ಟಿದ್ದೀನಿ, ಊದ್ ಕೊಟ್ಟಿದ್ದೀನಿ, ಏದ್ ಕೊಟ್ಟಿದ್ದಾರೆ, ಔದ್ ಕೊಟ್ಟಿದ್ದಾರೆ. ಇಲ್ಲಿ ಮಾತ್ರಗಳನ್ನು ಹಾಕಿದ್ದೀವಿ ನೋಡ್ರಿ. ಅವುಗಳನ್ನ ಸರಿಯಾಗಿ ಬರೆದಿಟ್ಕೊಡ್ರಿ. ನೆಕ್ಸ್ಟ್ ನಮೂನೆ ಕೆ ಅನುಸಾರ ಮಾತ್ರಾओं से ಸಂಬಂಧಿತ ವರ್ಣ ಲಿಖಿಯೇ. ವರ್ಣಗಳನ್ನು ಅವ್ರು ಇಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಫಸ್ಟ್ ಇಲ್ಲಿ ಮಾತ್ರ ಕೊಟ್ಟಿದ್ದಾರೆ. ಈಗ ಅದುಗಳ ವರ್ಣಗಳನ್ನು ಬರೀಬೇಕು. ಇಲ್ಲಿ ನೋಡ್ರಿ, ಅಹ ಕೊಟ್ಟಿದ್ದಾರೆ, ಐದು ಕೊಟ್ಟಿದ್ದಾರೆ, ಐ ಬರೆದಿದ್ದಾರೆ, ಓದ್ ಕೊಟ್ಟಿದ್ದಾರೆ. ಹಿಂಗೆ ಇಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಮಾತ್ರ ಕೊಟ್ಟಿದ್ದಾರೆ, ಅಕ್ಷರಗಳನ್ನ ಬರೀಬೇಕು. ನೆಕ್ಸ್ಟ್ ನಮೂನೆ ಕೆ ಅನುಸಾರ ಭಾರ ಕಡ್ಲಿಕ್ಕೆ. ಗತಿವಿಧಿ 2 ವರ್ಣೋं के साथ ಮಾತ್ರಾओं का ಪ್ರಯೋಗ ಅಂತ ಇದೆ. ಇಲ್ಲಿ ಭಾರ ಕಡಿಗಳನ್ನು ಬರೆದು ಭಾರ ಕಡಿಗಳನ್ನು ಖದಿಂದ ಸಂಪೂರ್ಣವಾಗಿ ಎಲ್ಲಿವರೆಗೆ ಬರೆದು ಶ್ರ ಮಟ್ಟ ಬರಿಬೇಕು. ಭಾರ ಕಡಿ ಇಲ್ಲಿ ಏನು ಮಾಡಬೇಕು, ಬರಿಬೇಕು. ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ ನೋಡ್ರಿ. ಈ ರೀತಿಯಾಗಿ ಮಾತ್ರಗಳನ್ನು ಉಪಯೋಗದಿಂದ ಭಾರ ಕಡಿಗಳನ್ನ ಏನು ಮಾಡಬೇಕು, ನಾವಿಲ್ಲಿ ಶ್ರದಿಂದ ಸ್ರಹ ಮಟ್ಟ ಇಲ್ಲಿ ಬರಿಬೇಕು. ನೆಕ್ಸ್ಟ್ ನಮೂನೆ ಕೆ ಅನುಸಾರ ವ್ಯಂಜನೋं के साथ ಮಾತ್ರಾओं को जोड़ कर लिखिए ಅಂದಿದ್ದಾರೆ. ಇಲ್ಲಿ ನೋಡ್ರಿ, ಕ ಪ್ಲಸ್ ಅ ಕ ಆಗುತ್ತೆ. ಕ ಪ್ಲಸ್ ಅ ಖ ಆಗುತ್ತೆ. ಗ ಪ್ಲಸ್ ಆ ಏನಾಗುತ್ತೆ, ಗ ಆಗುತ್ತೆ. ನೆಕ್ಸ್ಟ್ ಗ ಪ್ಲಸ್ ಆ ಇಲ್ಲಿ ಗ ಬೇಕಾಗಿತ್ತು, ಸ್ವಲ್ಪ ಮಿಸ್ಟೇಕ್ ಆಗಿದೆ. ಇಲ್ಲಿ ಗ ಬರಿಬೇಕಾಗಿತ್ತು, ಇಲ್ಲೇ ಗ ಆಗಬೇಕಾಗಿತ್ತು. ನೆಕ್ಸ್ಟ್ ಚ ಪ್ಲಸ್ ಸಿ ಚಿ. ಹಿಂಗೆ ಜಿ ಮಾತ್ರ ಶಬ್ದಗಳನ್ನ ಉಪಯೋಗಿಸಿಕೊಂಡು ಏನು ಮಾಡಬೇಕು, ವಾಕ್ಯಗಳನ್ನು ರಚನೆ ಮಾಡಬೇಕು. ಇಲ್ಲಿ 2 ಆಗಬೇಕು, ಸ್ವಲ್ಪ ಮಿಸ್ಟೇಕ್ ಆಗಿದೆ, 2 ಆಗಬೇಕು. ನೆಕ್ಸ್ಟ್ ಇಲ್ಲಿ ಇದು ಕೂಡ ಏನಾಗಬೇಕು, 2 ಆಗಬೇಕು. ನೆಕ್ಸ್ಟ್ ಇಲ್ಲಿ ಥ್ರೂ ಆಗಬೇಕಿದು, ಥ್ರೂ. ನೆಕ್ಸ್ಟ್ ಇಲ್ಲಿ ದೇ ಆಗಬೇಕು, ಇಲ್ಲಿ ದೇ ಆಗಬೇಕು. ನೆಕ್ಸ್ಟ್ ಇಲ್ಲಿ ಪ ಪ್ಲಸ್ ಎ ಇದೆ, ಪೇ ಆಗಬೇಕು. ನೆಕ್ಸ್ಟ್ ಇಲ್ಲಿ ಏನಿದೆ, ಬೋ ಇದೆ, ಬೋ ಈ ರೀತಿ ಆಗಬೇಕು. ನೆಕ್ಸ್ಟ್ ಮೌ ಇದೆ, ಮ ಪ್ಲಸ್ ಅವಿದೆ, ಮೌ ಆಗಬೇಕು. ನೆಕ್ಸ್ಟ್ ರ ಪ್ಲಸ್ ಅಮ್ ಇದೆ. ಇಲ್ಲಿ ರಮ್ ಅಂತ ಇಲ್ಲೊಂದು ಟಿಕ್ಕಿ ಬರಬೇಕು ಮೇಲ್ಗಡೆ, ರಮ್ ಅಂತ. ನೆಕ್ಸ್ಟ್ ವ ಪ್ಲಸ್ ಅಹ ಇದೆ, ವಹ ಅಂತ ಆಕತಿ.
ಸೊ ಇಲ್ಲಿ ಅದೇ ರೀತಿ ಇಲ್ಲಿ ಕೊಟ್ಟಿದ್ದಾರೆ ಎ ಪ್ಲಸ್ ಅಹ ಎಮ್ ಎ ಪ್ಲಸ್ ಎಮ್ ಆಗುತ್ತೆ. ಸೊ ಹಿಂಗೆ ಇಲ್ಲಿ ಕೂಡಿಸಿ ಬರಬೇಕು. ಇಲ್ಲಿ ಸ್ವಲ್ಪ ಸರಿಯಾಗಿ ತಿದ್ದುಕೊಡ್ರಿ, ಸ್ವಲ್ಪ ಮಿಸ್ಟೇಕ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಗತಿವಿಧಿ 3 ಮಾತ್ರಾಂಕ ಜೋಡ್ಕರ್ ಶಬ್ದ ಬಣ ಅಂತಿದ್ದಾರೆ. ಸೊ ಮಾತ್ರಾಗಳನ್ನು ಜೋಡಿಸಿ ಏನು ಮಾಡಬೇಕು, ಶಬ್ದಗಳನ್ನ ರಚನೆ ಮಾಡಬೇಕು. ಕ ಪ್ಲಸ್ ಆ ಏನಾಗುತ್ತೆ, ಖ ಪ್ಲಸ್ ನ ಕೂಡಿಸಿರ ಖಾನಾಗುತ್ತೆ. ನೆಕ್ಸ್ಟ್ ಕ ಪ್ಲಸ್ ನ ಖಾನಾಗುತ್ತೆ. ನೆಕ್ಸ್ಟ್ ಗ ಮತ್ತು ಆ ಮಾತ್ರ ಕೂಡಿಸಿರ ಗ ಆಗುತ್ತೆ. ಚ ಪ್ಲಸ್ಗೆ ಆ ಮಾತ್ರ ಕೂಡಿಸಿರ ಚ ಆಗುತ್ತೆ. ಹಿಂಗೆ ಕೂಡಿಸಿ ಬರೀಬೇಕು. ಸೊ ಮಾನ, ಭಾರತ್, ಚಾವಲ್. ನೆಕ್ಸ್ಟ್ ಈ ಮಾತ್ರ ಕೊಟ್ಟಿದ್ದಾರೆ, ಸನ್ನಿ ಮಾತ್ರ ಇದೆ ಇಲ್ಲಿ, ಇಲ್ಲಿ ಖಿ ಕೊಟ್ಟಿದ್ದಾರೆ. ಸೊ ಗಿ. ಹಿಂಗೆ ಏನು ಮಾಡಬೇಕಿಲ್ಲ, ಮಾತ್ರಗಳನ್ನು ಕೂಡಿಸಿ ಅಕ್ಷರಗಳನ್ನು ರಚನೆ ಮಾಡಬೇಕು. ಸೊ ಇಲ್ಲಿ ಉ ಮಾತ್ರ ಶಬ್ದಗಳು ಇಲ್ಲಿದ್ದಾವೆ. ಅದೇ ರೀತಿ ರು ಮಾತ್ರ ಶಬ್ದಗಳು ಕೃಣ, ಕೃಪ, ಗೃಹ, ಗೃಣ ಹೀಗೆಲ್ಲ ಶಬ್ದಗಳು ಇಲ್ಲಿದ್ದಾವೆ. ಎ ಮಾತ್ರ ಕೇಲ, ಇಲ್ಲೆಲ್ಲ ನೋಡ್ರಿ ಕೇಲ. ನೆಕ್ಸ್ಟ್ ಖೈದಿ, ಹೀಗೆಲ್ಲ ಓ ಮಾತ್ರ ಶಬ್ದಗಳಿದ್ದಾವೆ. ಅವು ಮಾತ್ರ ಶಬ್ದಗಳಿದ್ದಾವೆ. ಮಾತ್ರ ಶಬ್ದಗಳಿದ್ದಾವೆ. ಅಹ ಮಾತ್ರ ಶಬ್ದಗಳಿದ್ದಾವೆ. ಇಲ್ಲ ಅಷ್ಟಿಗೆ ನಮೂನೆಗೆ ಅನುಸಾರ ಶಬ್ದ ಬಣಾಯಿ ಅಂತ ಇದೆ. ಸೊ ಇವುಗಳನ್ನು ಕೂಡಿಸಿ ಬರೀಬೇಕು. ಗ ಪ್ಲಸ್ ಆ ಕೂಡಿದರೆ ಗಾ ಆಯಿತು. ಜ ಪ್ಲಸ್ ರ ಗಾಜರ್ ಅಂತಾಗುತ್ತೆ. ಪ ಪ್ಲಸ್ ಆ ಕೂಡಿಸಿರ ಪ ಆಯಿತು. ಪಾಲಕ್ ಅಂತ ಆಯಿತು. ನೆಕ್ಸ್ಟ್ ದ ಪ್ಲಸ್ ಆ ಕೂಡಿಸಿರ ದ ಆಯಿತು. ವ ಪ್ಲಸ್ ದಾವತ್ ಅಂತ ಆಗುತ್ತೆ. ಬಾ ಪ್ಲಸ್ ಆ ಕೂಡಿಸಿರ ಬಾ ಆಯಿತು. ಬಾದಲ್ ಅಂತ ಆಗುತ್ತೆ. ನೆಕ್ಸ್ಟ್ ಸ ಪ್ಲಸ್ ಆ ಕೂಡಿಸಿರ ಸ ಆಯಿತು. ನೆಕ್ಸ್ಟ್ ಗ ರ ಸಾಗರ್ ಅಂತ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದ್ರೆ ಇಲ್ಲಿ ನಿಮ್ಮ ಪರ್ಫಾರ್ಮೆನ್ಸನ್ನು ನೋಡಿ ಶಿಕ್ಷಕ ಪ್ರತಿಪುಷ್ಟಿ ಮತ್ತು ನಿಮ್ಮ ರಿಮಾರ್ಕ್ಸನ್ನು ಹಾಕ್ತಾರೆ. ಸೊ ಇಷ್ಟು ಏನಪ್ಪ ಅಂದರೆ 6ನೇ ತರಗತಿ ಶೈಕ್ಷಣಿಕ ಪ್ರತಿಫಲ 3ರಲ್ಲಿ ಬರುವಂಥ ಚಟುವಟಿಕೆಗಳಿಗೆ ಹೇಗೆ ಉತ್ತರಗಳನ್ನು ಬರೀಬೇಕು ಎಂಬುದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ವಿವರಿಸಿದ್ದೇನೆ. ಸೊ ತಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನನ್ನ ಮುಂದಿನ ವಿಡಿಯೋಗಳನ್ನು ಕೂಡ ತಾವು ವೀಕ್ಷಣೆ ಮಾಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.